ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತಿಂದ ಪ್ಯಾರಾಮೆಡಿಕಲ್ 2025 ಸಾಲಿಗೆ SSLC ಮತ್ತು PUC ಆದವರಿಗೆ ಗೌರ್ಮೆಂಟ್ ಕಾಲೇಜು ಮತ್ತು ಪ್ರೈವೇಟ್ ಕಾಲೇಜುಗಳಲ್ಲಿ ಗೌರ್ಮೆಂಟ್ ಸೀಟ್ಗಳನ್ನು ಪಡೆದುಕೊಳ್ಳಲು ಆನ್ಲೈನ್ ಅಪ್ಲಿಕೇಶನ್ಗಳು ಆರಂಭವಾಗಿವೆ. ಸೊ ಈ ಮಧ್ಯದಲ್ಲಿ ನೀವೆಲ್ಲ ಅಭ್ಯರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಹಾಕ್ತಾ ಇದ್ದೀರಿ. ಅದ್ರ ಜೊತೆಗೆ ನಮ್ಮ ಚಾನಲ್ ನೀವೇನಾದರೂ ಹೊಸಬರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದಲ್ಲಿ ನನಗೆ ಕಾಮೆಂಟ್ಗಳನ್ನು ಹಾಕಬಹುದು. ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮು ಲಿಂಕ್ನ ಐಡಿ ಕೂಡ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು. ನೋಡಿ ಅಭ್ಯರ್ಥಿಗಳಿಗೆ ಒಂದು ಪ್ರಶ್ನೆ ಏನಂತಂದ್ರೆ, ಈಗ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸೊ ಗಡ್ಬಡಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆ ಗಡ್ಬಡಿ ಮಾಡಕ್ ಹೋಗ್ಬೇಡಿ ಅಂತಂದ್ರೆ, ಸೊ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಇಲ್ಲಿ ನೀವು ಅರ್ಜೆಂಟ್ ಮಾಡಿ ಅಪ್ಲಿಕೇಶನ್ ಗಳನ್ನ ಹಾಕ್ಲಿಕ್ಕೆ ಹೋಗ್ಬೇಡಿ. ಇನ್ ಕೇಸ್ ಆಫ್ ಏನಾದ್ರು ತಪ್ಪಿಗಿಪ್ಪ ಆಗಿದ್ರೆ ಅದನ್ನ ಕ್ಯಾನ್ಸಲ್ ಮಾಡಿಬಿಡಿ, ಸಬ್ಮಿಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಆಮೇಲೆ ಇನ್ನೊಂದೇನಂತಂದ್ರೆ, ನೀವು ಇನ್ ಕೇಸ್ ಆಫ್ ತಪ್ಪಿಗಿಪ್ಪ ಆಗಿದ್ರು ಕೂಡ ನೀವು ಪೇಮೆಂಟ್ ಅನ್ನ ಮಾಡಕ್ ಹೋಗ್ಬೇಡಿ. ಪೇಮೆಂಟ್ ಆಪ್ಷನ್ ಇರುತ್ತಲ್ಲ ಲಾಸ್ಟ್ಗೆ, ಅದನ್ನ ಮಾಡಕ್ ಹೋಗ್ಬೇಡ್ರಿ. ಇನ್ನೊಂದು ಅಪ್ಲಿಕೇಶನ್ ಹಾಕಿ ಬೇಕಾದ್ರೆ ನೀಟಾಗಿ ಇನ್ನೊಂದು ಅಪ್ಲಿಕೇಶನ್ ಹಾಕಿ, ಹೌದಾ, ಅಪ್ಲಿಕೇಶನ್ಗಳನ್ನ ಹಾಕಿ ನೀವು ಸಬ್ಮಿಟ್ ಮಾಡಿ. ಆದ್ರೆ ನೀವು ತಪ್ಪುಗಳನ್ನ ಮಾಡಿ ಆಮೇಲೆ ಎಡಿಟಿಂಗ್ ಬರ್ತತಾ ಅಂತ ಕೇಳಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ಎಡಿಟಿಂಗ್ ಆಪ್ಷನ್ ನಮ್ಮಲ್ಲಿ ಆತರ ಬಿಡುದಿಲ್ಲ, ಸುಮ್ನೆ ಓಪನ್ ಇಟ್ಬಿಟ್ಟಿರ್ತಾರೆ ಅಷ್ಟೇ ಅಪ್ಲಿಕೇಶನ್ ಅನ್ನ. ಆದ್ರೆ ನಿಮ್ಗೆ ಅದು ಮುಂದಿನ ದಿನ ಟೆನ್ಷನ್ ಭಾಳ ಆಗುತ್ತೆ. ಆಮೇಲೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ಏನು ತೊಂದರೆ ಆಗೋದಿಲ್ಲ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ತಲೆ ಕೆಡಿಸ್ಕೋಬೇಡ್ರಿ. ಆದ್ರೆ ನಿಮ್ಮ ಒಂದು ಮಾರ್ಕ್ಸು ಮತ್ತು ಪರ್ಸೆಂಟೇಜ್ ಇವು ತುಂಬಾ ಇಂಪಾರ್ಟೆಂಟ್. ಮಾರ್ಕ್ಸು, ಪರ್ಸೆಂಟೇಜ್ ಮತ್ತು ಕಾಸ್ಟ್ ಇವುಗಳನ್ನ ಮತ್ತು ಮೊಬೈಲ್ ನಂಬರ್ ಇವುಗಳನ್ನ ಮಾತ್ರ ನೀವು ತಪ್ಪು ಮಾಡಕ್ ಹೋಗ್ಬೇಡ್ರಿ. ಉಳಿಕಿದೆಲ್ಲ ತಪ್ಪು ಮಾಡಿದ್ರು ತೊಂದರೆ ಇಲ್ಲ. ಆದ್ರೆ ಪರ್ಸೆಂಟೇಜ್ ಮತ್ತು ಕೆಟಗರಿಗಳನ್ನ ನೀಟಾಗಿ ಅಪ್ಡೇಟ್ ಮಾಡಿ, ಇದು ಇಂಪಾರ್ಟೆಂಟ್. ಮುಂದೆ ಎಡಿಟಿಂಗ್ ಆಪ್ಷನ್ ಕೊಡ್ತಾರೆ ನಿಮ್ಗೆ, ತೊಂದರೆ ಇಲ್ಲ. ಆದ್ರೆ ನಿಮ್ಗೆ ಸುಮ್ಮನೆ ಟೆನ್ಷನ್ ಆಗುತ್ತೆ ಇದರಿಂದ. ಸೊ ಹೀಗಾಗಿ ನೀವು ಯಾರು ಕೂಡ ತಪ್ಪುಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೀಟಾಗಿ ಅಪ್ಲಿಕೇಶನ್ ಗಳನ್ನ ಹಾಕಿ, ಮತ್ತೆ ಏನಾದ್ರು ಡೌಟ್ ಇದ್ರೆ ಹಂಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ.